ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಸೀಕ್ರೆಟ್ ಬುಕ್ ಬಗ್ಗೆ ನಾನು ಹೇಳಿದ ಮೇಲೆ ಸುಮಾರು ಜನ ಆ ಬುಕ್ನ ಪರ್ಚೇಸ್ ಮಾಡಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು. ಮತ್ತು ಸುಮಾರು ಜನ ನನಗೆ ಡಿ ಎಮ್ ಕೂಡ ಮಾಡಿದ್ರಿ. ಸೊ ಅದನ್ನು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಹೋಪ್ಫುಲಿ ನಿಮಗೆ ಸೀಕ್ರೆಟ್ ಬುಕ್ಕು ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನು ತರಲಿ ಅಂತ ಬಯಸ್ತಿದ್ದೀನಿ. ಬುಕ್ನ ತೊಗೊಂಡಿದ್ದು ಮಾತ್ರ ಅಲ್ಲ, ಅದನ್ನು ದಿನಾಗ್ಲೂ ಓದೋ ಅಂತ ಅಭ್ಯಾಸ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಲೈಫು ಒಳ್ಳೆ ರೀತಿಯಾಗಿ ಚೇಂಜ್ ಆಗೋದನ್ನು ನೀವೇ ನೋಡ್ತೀರಾ. ಆ ಬುಕ್ಕಿನ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಇನ್ನು ಮುಂದೆ ನಿಮ್ಗೇನಾದರೂ ಬೇರೆ ಬುಕ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾ, ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಬಿಸಿಲು ಕಾಲ ಅಲ್ವಾ, ಅದಕ್ಕೆ ಜ್ಯೂಸಸ್ ಮಾಡೋವಾಗ ಲೆಮನ್ ಬೇಕು ಅಂತ ಹೇಳಿ ಲೆಮನ್ ಆರ್ಡರ್ ಮಾಡಿದ್ದೆ. ನೋಡಿದ್ರೆ ರಿಲಯನ್ಸಿಂದ ಇಷ್ಟು ದೊಡ್ಡ ಲೆಮನ್ನ ಕೊಟ್ಟು ಕಳಿಸಿದ್ದಾರೆ. ಐ ಥಿಂಕ್ ಇದು ಇಂಪೋರ್ಟೆಡ್ ಲೆಮನ್ ಅನಿಸುತ್ತೆ. ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ಕುಡಿಯೋದಕ್ಕಂತ ಹೈಬಿಸ್ಕಸ್ ಜ್ಯೂಸ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ನೋಡಿದ್ರೆ ದೊಡ್ಡ ಲೆಮನ್ನ ಕೊಟ್ಟಿದ್ರು. ನಿನ್ನೆ ಮನೆ ಹತ್ರ ಮಶ್ರೂಮ್ ಅವ್ರು ಬಂದಿದ್ದರು. 3 ಪ್ಯಾಕೆಟು ಮಶ್ರೂಮ್ ತೊಗೊಂಡಿದ್ವಿ. ಅದಕ್ಕೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಸಾಲೆ ರುಬ್ಕೋತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ 3 ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 3 ಸ್ಪೂನು ಧನಿಯಾ ಪುಡಿ, 2 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಅರಿಶಿನ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಸೋಂಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಸಾಫ್ಟ್ ಪೇಸ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆಗೆ ಪಾತ್ರೆ ಬಿಸಿ ಇಟ್ಟು ಎಣ್ಣೆ ಹಾಕಿ ಅದರಲ್ಲಿ ಸೋಂಪು ಮತ್ತು ಸಾಸಿವೆ ಹಾಕಿ, ಅದಾದಮೇಲೆ ಮರಾಠಿ ಮೊಗ್ಗು ಮತ್ತು ಕಲ್ಲುವ ಹಾಕಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. 2 ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಹಾಕಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಅಂಥ ಮಶ್ರೂಮ್ನ ಹಾಕ್ಕೊಳ್ಬೇಕು. ನಾನು 1 ಅವರ್ ಮೊದಲೇ ರೈಸ್ನ ನೆನೆಯೋಕೆ ಇಟ್ಬಿಟ್ಟಿದ್ದೆ. 1 ಗ್ಲಾಸ್ ಅಕ್ಕಿಗೆ 1.25 ಗ್ಲಾಸು ನೀರು ಹಾಕ್ಕೊಂಡ್ರೆ ನಡೆಯುತ್ತೆ. ಮತ್ತು ಸೋಯಾ ಚಂಕ್ಸ್ ಅಂದರೆ ನಮ್ಮ ಮನೇಲಿ ಇಷ್ಟ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೋಯಾ ಚಂಕ್ಸ್ನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಬಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ಮಸಾಲೆ ಒಳಗಡೆ ಕೂಡ ಇಳಿಯುತ್ತೆ. ಈ ರೀತಿ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಲ್ರೆಡಿ ನೆನೆಸಿಟ್ಟಿರೋ ಅಂಥ ಅಕ್ಕಿ ಹಾಕಿ 2 ವಿಸಿಲು ಕೂಗಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇನ್ನು ಇದ್ರ ಜೊತೆ ಕುಕುಂಬರು ಮತ್ತು ಆನಿಯನ್ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥ ರಾಯ್ತನ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ಅಷ್ಟು ಅಲ್ಟಿಮೇಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ನಮ್ಮ ಪುಟಾಣಿನ ನೋಡೋದಕ್ಕೆ ಅವ್ರ ತಾತ ಬಂದಿದ್ದರು. ಸೊ ಅಪ್ಪ ಬಿಸಿಲಲ್ಲಿ ಬಂದಿದ್ರಲ್ಲ ಅಂತ ಹೇಳಿ ಮಜ್ಜಿಗೆ ಮಾಡಿದ್ದೆ. ಡಿಫಾಲ್ಟು ಈಗೆಲ್ಲ ಬಿಸಿಲಿಗೆ ಏನಾದರೂ ಒಂದು ತಂಪಾಗಿ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆರೋಗ್ಯವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಉತ್ತಮ. ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ಬಾಡಿ ಹೀಟ್ ಕೂಡ ಕಡಿಮೆ ಆಗುತ್ತೆ. ನಾನು ಮಾಡಿರೋ ಅಂಥ ಮಸಾಲ ಮಜ್ಜಿಗೆ ತುಂಬಾ ಸಿಂಪಲ್ಲು, ಪಟ್ಟಂತ ರೆಡಿ ಆಗಿಬಿಡುತ್ತೆ. ಮಿಕ್ಸಿ ಜಾರ್ಗೆ 1 ಕೈ ಇಡೀ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, 1 ಅಥವಾ 2 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಜೀರಿಗೆ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋ ಅಂಥ ಬಟರ್ ಮಿಲ್ಕು ರೆಡಿ ಆಗಿಬಿಡುತ್ತೆ. ಈಗಿನ ಸಮ್ಮರ್ ಟೈಮಲ್ಲಿ ಇದನ್ನು ನೀವು ಕುಡಿದು ನೋಡಿ, ಅಷ್ಟು ರಿಫ್ರೆಶಿಂಗ್ ಆಗಿರುತ್ತೆ. ಹೊರಗಡೆ ನಾವು ಪ್ಯಾಕ್ಡ್ ಬಟರ್ ಮಿಲ್ಕ್ ಸಿಗುತ್ತಲ್ಲ, ಸೇಮ್ ಅದೇ ಥರನೇ ಟೇಸ್ಟ್ ಬರುತ್ತೆ. ಇನ್ನೂ ಫ್ರೆಶ್ ಆಗಿರುತ್ತೆ.
ಎಲ್ಲಿಗೆ ಹೊರಟ್ವಿ ಅಂತ ನೋಡ್ತಿದ್ದೀರಾ, ಇವತ್ತು ನಮ್ಮ ಭಾವನ ಬರ್ಡೇ. ಸೊ ಸಂಜೆ ಮನೆಗೆ ಇನ್ವೈಟ್ ಮಾಡಿದ್ರು. ಅದಕ್ಕೇನೆ ಕೆಲಸ ಮುಗಿಸ್ಕೊಂಡು 7 o'clock ಬರೋಕ್ಕೆ ಹೇಳಿದ್ರು. ನಾವು ಹೊರಡೋಷ್ಟೊತ್ತಿಗೆ 7:40 ಆಗೋಗ್ಬಿಟ್ಟಿತ್ತು. ಇನ್ನೂ ಅಲ್ಲೋಗಿ ತಲುಪೋಷ್ಟೊತ್ತಿಗೆ 9 o'clock ಮೇಲೇ ಆಗೋಗ್ಬಿಟ್ಟಿತ್ತು. ನಾವು ಮನೆ ಹತ್ರ ಹೊರಡುವಾಗ ಟ್ರಾಫಿಕ್ ತುಂಬಾ ಜಾಮ್ ಆಗಿತ್ತು. ಯಾಕೆ ಅಂದರೆ ನಮ್ಮ ಏರಿಯಲ್ಲಿ ಅಂದರೆ ಬನ್ನೇರುಘಟ್ಟದಲ್ಲಿ ಏನೋ ಜಾತ್ರೆ ನಡೀತಿತ್ತು. ಆದ್ದರಿಂದ ತುಂಬಾ ಬ್ಲಾಕ್ ಆಗೋಗ್ಬಿಟ್ಟಿತ್ತು. ಸುತ್ತಕೊಂಡು ಹೋಗೋಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗಿತ್ತು. ನಮ್ಮ ರಿತ್ವಿಕ್ಕು ನಮ್ಮ ಅಕ್ಕನ ಕೈಯಲ್ಲಿ ಪದೇ ಪದೇ ಕಾಲ್ ಮಾಡಿಸ್ತಾ ಇದ್ದ, ಎಲ್ಲಿದ್ದಾರೋ ಕೇಳಮ್ಮ ಅಂತ. ನಮ್ಮಮ್ಮ ಹೇಳ್ತಾಯಿದ್ರು ಇನ್ನೂ ಮನೆ ಹತ್ರನೇ ಇದ್ದೀವಿ ಅಂತ, ಸುಮ್ಮನೆ ಪ್ರ್ಯಾಂಕ್ ಮಾಡೋದಕ್ಕೆ. ಅದಾದಮೇಲೆ ಅಲ್ಲಿಂದ ಕೇಕ್ ವಾಲಾಗೆ ಹೋಗಿ ಕೇಕ್ ತಗೊಂಡು ಅವ್ರ ಮನೆಗೆ ಸೀದಾ ಹೊರಟ್ವಿ. ಯಾವ ಕೇಕ್ ತೊಗೊಳಕ್ಕೆ ಹೋದಾಗಲೂ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾವ ಫ್ಲೇವರ್ ತೊಗೊಳ್ಳೋಣ ಅಂತ ಅದು ಇದು ಚೂಸ್ ಮಾಡ್ತೀವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಡಿಫಾಲ್ಟಾಗಿ ಸೇಮು ಬ್ಲ್ಯಾಕ್ ಫಾರೆಸ್ಟು, ಇಲ್ಲಾಂದರೆ ಬ್ಲೂಬೆರಿ, ಇಲ್ಲಾಂದರೆ ಪೈನಾಪಲ್ ಫ್ಲೇವರು, ಕ್ಯಾರಮೆಲ್ಲು ಇದೇ ರಿಪೀಟೆಡಾಗಿ ತರ್ತಾ ಇರ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಮಾತ್ರ ಹಿಂಗೆ ಆಗುತ್ತಾ ಇಲ್ಲ ಬೇರೆಯವ್ರಿಗೂ ಇದೇ ಥರ ಆಗುತ್ತಾ ಅಂತ. Happy birthday, Baba! ನಾನು ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಬಾವಂಗೆ ಹೇಳ್ದಿರ ಮನೆ ಒಳಗಡೆ ಹೋಗಿ ಫಸ್ಟೇನೆ ಕೇಕ್ನೆಲ್ಲ ರೆಡಿ ಮಾಡಿ ಇಟ್ಟೆ. ಆಮೇಲೆ ನಮ್ಮ ಬಾವ ಹೇಳ್ತಿದ್ದಾರೆ, ನಾವು ಅಲ್ಲಿಂದ ಬಂದು ಕಾರ್ ಇಳಿಯೋವಾಗಲೇ ನಮ್ಮ ಬಾವ ನೋಡ್ಬಿಟ್ರಂತೆ. ನಮಗದು ಗೊತ್ತೇ ಇರಲಿಲ್ಲ. ಬಾಬಾ ತಿನ್ನಿಸ್ಬಿಟ್ರ ಅಂತ. ಕೊಡು 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 ಕೊಡು, ಪರವಾಗಿಲ್ಲ ಕೊಡು. ಇಲ್ಲಿ ತೋರಿಸಿ. ಫ್ಯಾಮಿಲಿ ಜೊತೆ ಸೇರಿಕೊಂಡು ಈ ರೀತಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ವಯಸ್ಸನ್ನೋದು ಜಸ್ಟ್ ನಂಬರ್ ಅಷ್ಟೇನೇನೆ. ಎಷ್ಟೇ ವಯಸ್ಸಾದ್ರೂ ಮಗು ಥರ ನಿಷ್ಕಲ್ಮಶವಾಗಿರುವಂಥ ಮನಸ್ಸು ಮತ್ತು ಆ ಮುಖದ ಮೇಲೆ ಮಗುವಿನ ನಗು ಇತ್ತು ಅಂತ ಹೇಳಿದ್ರೆ ವಯಸ್ಸಾಗಿರೋದು ಡೆಫಿನೆಟ್ಲಿ ನಮಗೂ ಗೊತ್ತಾಗಲ್ಲ, ಬೇರೆಯವ್ರಿಗೂ ಗೊತ್ತಾಗೋದಿಲ್ಲ. ಸೊ ಹ್ಯಾಪಿಯಾಗಿ ನಮ್ಮ ಭಾವ ಸದಾ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಅಮ್ಮ ಎಲ್ಲಿ ಸಿಚ್ಚಿಂದ ಎಲ್ಲರೂ? ಯಾರಮ್ಮ ಸಿಚ್ಚಿದ್ದು? ಹಬ್ಬ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದರು ನಮ್ಮ ಭಾವ. ಅಲ್ಲಿ ಮನೆಗೆ ಹೋಗೋಷ್ಟೊತ್ತಿಗೆ 9 o'clockವರೆಗೂ ಆಗೋಗ್ಬಿಟ್ಟಿತ್ತು. ಇನ್ನು ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ಸ್ ಎಲ್ಲ 9:30 ಮೇಲೇ ಆಗೋಗ್ಬಿಟ್ಟಿತ್ತು. ಹೋಟೆಲ್ಗೆ ಹೋಗಿ ಎಲ್ಲ ಆರ್ಡರ್ ಮಾಡಿದ್ವಿ. ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಅದು ಬರೋದಕ್ಕೇ 1 hour ಆಗೋಗ್ಬಿಡ್ತು. ವೆಯ್ಟ್ ಮಾಡಿ ನಮ್ಮ ಸಂಜುಗೆ ಸ್ವಲ್ಪ ನಿದ್ದೆ ಎಳಿತಾ ಇತ್ತು. ನಮ್ಮ ಪುಟಾಣಿಗೋಸ್ಕರ ರಿತ್ವಿಕು ಕಾರ್ ತಂದಿದ್ದ ಚಿಕ್ಕದು. ಅವನು ಎಲ್ಲರ ಜೊತೆಲೂ ಆಟ ಆಡ್ಕೊಂಡು ಟೈಮ್ ಪಾಸ್ ಆಯಿತು. ಸಖತ್ ಕ್ಯೂಟಾಗಿ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇರ್ತಾನೆ ಅವ್ರ ಅಣ್ಣನ ಜೊತೆ ಅವನು. ಅಟ್ ದಿ ಸೇಮ್ ಟೈಮ್ ಹಾಗೆ ಹಠ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ. ಟ್ಯಾಂಟ್ರಮ್ಸ್ ಟು ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂನೇ ಒಂಚೂರು ಏನಾದರೂ ಹಠ ಮಾಡೋದು ಶುರು ಮಾಡೋದಂದ್ರೆ ಮುಖ ಎಲ್ಲ ಒಂಥರ ಸಪ್ಪಗಾಗ್ಬಿಡುತ್ತೆ. ಅವನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗೋಗುತ್ತೆ. ಹೆಂಗೋ ಅವ್ರ ಪಪ್ಪ ನಗ್ಗಿಸ್ಬಿಟ್ಟು ಅವನ್ನ ಹ್ಯಾಂಡಲ್ ಮಾಡಿಕೊಂಡು ಪಾಪ ಕ್ಯಾರಿ ಮಾಡಿಕೊಂಡೇ ಊಟ ಮಾಡಿದ್ರು. ಸುಮಾರು ದಿವಸದಿಂದ ನಮ್ಮ ಅಕ್ಕನೂ ಭಾವನೂ ಈ ಪ್ಲೇಸಿಗೆ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಸೊ ಫೈನಲಿ ಅಲ್ಲಿಗೆ ಹೋಗಿದ್ದಾಯಿತು. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಡಿನ್ನರ್ ಮುಗಿಸ್ಕೊಂಡು ನಾವು ಹೊರಡೋವಾಗ ಆಲ್ಮೋಸ್ಟ್ 11:30 ಆಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಹೋದ ವರ್ಷ ನಾನು ಈ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಮನೆ ಹತ್ರ ಬೇಗಾಳಮ್ಮ ಅಂತ ಒಂದು ಜಾತ್ರೆ ಆಗುತ್ತೆ. ಬೇಗಾಳಮ್ಮ ಮತ್ತು ಪ್ಲೇಗಮ್ಮ ಜಾತ್ರೆ ಅಂತ. ಅದು ನೋಡಬೇಕು ಅಂತ ಆಸೆ ಇತ್ತು ನನಗೆ. ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಟೈಮು ಕರ್ಕೊಂಡೋಗಿ ಅಂತ ಲಾಸ್ಟ್ ಇಯರ್ ಕೇಳಿದ್ದೆ. ಬಟ್ ಲಾಸ್ಟ್ ಇಯರ್ ಅಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ರು ಅಂತ ಕರ್ಕೊಂಡೋಗಲಿಲ್ಲ. ಈ ವರ್ಷ ನಮ್ಮ ಭಾವನ ಬರ್ಡೇ ಅಂತ ಹೋಗೋಕ್ಕಾಗಲಿಲ್ಲ. ಸೊ ಈ ವರ್ಷವೂ ಮಿಸ್ ಆಗೋಯ್ತು. ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಆದರೆ ಬರೋವಾಗ ರೋಡಲ್ಲಿ ನಮಗೆ ಅದು ದೇವ್ರನ್ನ ತೊಗೊಂಡು ಹೋಗ್ತಾರಲ್ಲ, ಅದನ್ನೆಲ್ಲ ನೋಡೋಕ್ಕೆ ಸಿಕ್ತು. 2 in 1 ಥರ ಆಯಿತು. ಬಟ್ ಇಳಿದ್ಬಿಟ್ಟು ಹೋಗಿ ವಿಡಿಯೋಗ್ರಫಿ ಎಲ್ಲ ಮಾಡಿಕೊಂಡು ನೋಡ್ಕೊಂಡು ಬರೋಣ ಅಂತ ಆಸೆ ಆಯಿತು. ಬಟ್ ಆದರೆ ನಮ್ಮ ಮನೆಯವರು ಅಮ್ಮನೂ ಬಿಡಲಿಲ್ಲ. ತುಂಬಾ ಕ್ರೌಡೆಡ್ ಆಗಿತ್ತು ಅಲ್ಲಿ.
ಅದಕ್ಕೇ ಬೇಡ ಮಗುನ ಇಟ್ಕೊಂಡು ಇಷ್ಟೊತ್ತಿಗೆ ಅಂತ ಬೈದರು. 12 o'clock ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ನಾನು ಯಾವತ್ತೂ ಆ ಜಾತ್ರೆನ ನೋಡೇ ಇರಲಿಲ್ಲ. ಅಂದರೆ ಟ್ರಾನ್ಸ್ಜೆಂಡರ್ ಅವರು ಅದನ್ನು ಕಂಡಕ್ಟ್ ಮಾಡೋದಂತೆ. ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳ್ತಾಯಿದ್ರು ಸುಮಾರು ಜನ. ಎಷ್ಟೋ ವರ್ಷಗಳಿಂದ ಬನ್ನೇರುಘಟ್ಟ ಚಂಪಕಧಾಮ ದೇವಸ್ಥಾನದ ಹತ್ರ ಅದು ನಡೆಯುತ್ತೆ ಅಂತ ಹೇಳಿದರು. ಆಮೇಲೆ ದೇವಸ್ಥಾನದ ಹತ್ರ ತೇರು ಕೂಡ ಎಳಿತಾರಂತೆ. ಅದನ್ನಾದರೂ ನೋಡೋದಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ, ಬಟ್ ಅದಕ್ಕೂ ಕರ್ಕೊಂಡು ಹೋಗಿರಲಿಲ್ಲ. ಬಟ್ ರೋಡಲ್ಲಿ ಹೋಗ್ತಾ ಹೋಗ್ತಾ ಅವರೆಲ್ಲರೂ ವಾದ್ಯಗಳನ್ನೆಲ್ಲ ಬಾರಿಸ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಪುಟಾಣಿ ಮಕ್ಕಳೆಲ್ಲರೂ ದೇವ್ರಗಳ ಥರ ವೇಷ ಧರಿಸಿದ್ರು. ಅದನ್ನ ನೋಡೋದಕ್ಕೆ ಒಂಥರ ಗೂಸ್ ಬಂಪ್ಸ್ ಥರ ಆಗ್ತಿತ್ತು. ನಮ್ಮ ಪುಟಾಣಿ ರೋಡಲ್ಲೇನೇ ಗಾಡೀಲಿ ಕೂತ್ಕೊಂಡೇ ಆಡ್ತಿದ್ದ. ಅದು ಟಮಟೆ ಸೌಂಡೆಲ್ಲನೂ ಮಾಡ್ತಿದ್ರು ಅಲ್ವಾ. ಸೊ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಅವನು. 12:30 1 ಗಂಟೆ ಆಗೋಗ್ಬಿಟ್ಟಿತ್ತು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ. ಆದರೂ ನಮ್ಮ ಪುಟಾಣಿಗೆ ಒಂಚೂರು ಕೂಡ ನಿದ್ದೆನೇ ಬರಲಿಲ್ಲ. ಸೊ ಹೋಗ್ತಾ ಹೋಗ್ತಾ ಇದನ್ನೆಲ್ಲ ನೋಡೋದಕ್ಕೆ ಸಿಕ್ತಲ್ಲ, ಒಂಥರ ಖುಷಿ ಆಯಿತು. ಸೊ ಇವತ್ತು ಒಂಥರ ಒಳ್ಳೆ ಕಂಪ್ಲೀಟ್ ಡೇ ಅಂತಲೇ ಹೇಳ್ಬೋದು. ಸೊ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಭಾವನ ಬರ್ಡೇಗೆ ಟ್ರೀಟ್ ಕೂಡ ಕೊಡಿಸಿದ್ರು. ಎಂಜಾಯ್ ಮಾಡಿಕೊಂಡು ಮನೆಗೆ ವಾಪಸ್ ಆದ್ವಿ. ನಮ್ಮ ಚಿಂಟು ಬರೋಷ್ಟೊತ್ತಿಗೆ ತುಂಬಾ ಹತ್ಬಿಟ್ಟಿದ್ದ ಪಾಪ ಮಗು. ನೀವೇನಾದರೂ ಈ ಬೇಗಳಮ್ಮ ಜಾತ್ರೆ ಅಥವಾ ಪ್ಲೇಗಮ್ಮ ಜಾತ್ರೆನ ವಿಸಿಟ್ ಮಾಡಿದ್ದೀರಾ? ಇದನ್ನು ಆಚರಣೆ ಮಾಡೋ ಹಿನ್ನೆಲೆ ಏನು ಅನ್ನೋದನ್ನು ಏನಾದರೂ ನಿಮಗೆ ಗೊತ್ತಿದ್ದರೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕೆ ಅಮ್ಮನೂ ಚಿನ್ನು ಬೇಡ ಹೋಗೋದು ಅಂತ ಹೇಳಿದ್ರು ಅಂದರೆ, ಸುಮಾರು ಜನ ಗಂಡಸರು ಕುಡ್ಕೊಂಡು ತೂರಾಡ್ತಿದ್ರು ರೋಡಲ್ಲಿ. ಇದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಅಂದರೆ ಸೇಫ್ಟಿ ಇಲ್ಲ ಸೀರಿಯಸ್ಲಿ ಈ ಥರ ಜಾಗಕ್ಕೆಲ್ಲ ಹೋದಾಗ. ಅದಕ್ಕೇ ಬೇಡ ಅಂತ ಹೇಳಿಬಿಟ್ರು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.